ಸರ್ಪ್ರೈಸ್. ನನ್ನ ಮಕ್ಳಿಗೆ ಹೇಳ್ತಿರ್ತಾರೆ ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಓ, ಒಂದು ಕಾರಿನ ಸೇಮ್ ಕಾರ್ ನಾವೇ ನೋಡ್ತಾ ಇದ್ದೀವಿ ಪೋಸ್ಟರ್ ಅಲ್ಲಿ. ಸೊ ಸೇಮ್ ಕಾರಿನ ಒಂದು ಡ್ಯಾಶ್ ಬೋರ್ಡ್ ನಾವು ನೋಡ್ತಾ ಇದೀವಿ. ಓಕೆ, ಅವ್ರು ನನಗೆ ಹೇಳಿದ್ದಾರೆ ಒಬ್ಬೊಬ್ಬರಿಗೂ ಒಂದೊಂದು ಪಾತ್ರ ಇರತ್ತೆ ಆಡಿಯೋ ಲಾಂಚ್ ಅಲ್ಲಿ ಅಂತ. ಇದಾದ ನಂತರ ಅದ್ರ ಒಳಗಡೆ ಒಂದು ಬಾಕ್ಸ್ ಇದೆಯಂತೆ. ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ನಮ್ಮ ಚೇತನ್ ನಾಯಕ್ ಒಳಗೆ ಒಂದು ಬಾಕ್ಸ್ ಅನ್ನ ತೆಗೆದುಕೊಡ್ಬೇಕು. ಚೇತನ್ ಕೇಳಿ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ. ಏನೋ ನಮ್ಮ ಡೈರೆಕ್ಟರ್ ರೂಪಿಸಿರೋ ಗೇಮ್ ಇದು. ಎಲ್ಲಿದೆ ಹುಡುಕಿ ಅಂತಿದ್ದಾರೆ. ಬಾಕ್ಸ್ ತೆಗ್ಬಿಟ್ಟು ಕೊಡ್ಬೇಕು. ಆಂಟೋನಿ ಅವ್ರ ಕೈ ಕೊಡ್ಬೇಕು. ಐ ಕೈಂಡ್ಲಿ ರಿಕ್ವೆಸ್ಟ್ ಆಂಟೋನಿ ಟು ಪ್ಲೀಸ್ ರಿಸೀವ್ ದ ಬಾಕ್ಸ್. ಎಸ್, ರಿಸೀವ್ ಇಟ್ and please give the box to music director Hari. Music director Hari, ದಯವಿಟ್ಟು ತಗೊಳ್ಳಿ. ಎಸ್, ಹರಿ ಎಲ್ಲ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ನಾನು ಬಾಕ್ಸ್ ಒಂದು ನೋಡ್ತಾ ಇದೀನಿ. ದಯವಿಟ್ಟು ನೀವು ನಮ್ಮ ಪ್ರೊಡ್ಯೂಸರ್ ಸೇರಿ ಆ ಪೆನ್ ಡ್ರೈವ್ ಅನ್ನ ಲಹರಿ ವೇಲು ಸರ್ ಅವ್ರ ಕೈ ಕೊಡ್ಬೇಕು. ಎಸ್ ಸರ್, ಈಗ ನಿಮ್ ಕೆಲಸ ಏನಂದ್ರೆ ಏನು ಸೌಂಡ್ ಸಿಸ್ಟಮ್ ಕಾಣ್ತಿದೆ ಅಲ್ಲಿ ಪೆನ್ ಡ್ರೈವ್ಗೆ ಜಾಗ ಇದೆಯಲ್ಲ ಅಲ್ಲಿಗೆ ಹಾಕ್ಬೇಕು. ಎಸ್, ಅಲ್ಲಿ ಫಿಕ್ಸ್ ಮಾಡೋ ಮೂಲಕ ಈ ಮೂಲಕ ನಾವು ಆಡಿಯೋ ಲಾಂಚ್ ಮಾಡ್ತಾ ಇದೀವಿ. ದಟ್ಸ್ ರಿಯಲಿ ನೈಸ್. ಒಂದು ಜರ್ನಿಯಲ್ಲಿ ನಡೆಯುವಂತ ಕತೆ ಹೊಂದಿರುವಂತ ನಮ್ಮ ಸಿನಿಮಾ ಹಾಕಿದ ತಕ್ಷಣ ಪ್ಲೇ ಆಗತ್ತಾ ನಾನು ಅನ್ಕೊಂಡೆ. ಪ್ಲೇ ಆಗಲ್ಲ, ವಿದ್ಯುತ್ ಚಾಲನೆ ಕೊಟ್ಟಿದೀವಿ ನಾವು. ಸೊ ಹ್ಯಾಶ್ ಟ್ಯಾಗ್ ನಮ್ಮ ಪಾರು ಪಾರ್ವತಿ ಸಿನಿಮಾಗೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊಳ್ತಾ ಈಗ ವೇದಿಕೆ ಮುಂಭಾಗಕ್ಕೆ ಹೋಗಿ ಎಲ್ಲರೂ ಕುಳಿತುಕೊಳ್ಬೇಕು. ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಕರೆಕ್ಟ್, ಅದು ಇದ್ದಿದ್ರೆ ಚೆನ್ನಾಗಿರೋದು. ಈ ಒಂದು ಕಲ್ಪನೆಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಅದಕ್ಕೆ ನಾನು ಹೇಳಿದ್ದು ಫ್ರೆಶ್ ಬ್ರೈನ್ಸ್ ಅವರ ಒಂದು ಕ್ರಿಯೇಟಿವಿಟಿ ಒಂದು ಕ್ರಾಂತಿಯನ್ನ ಮೂಡಿಸ್ಲಿ ಅಂತ ಹಾರೈಸ್ತಾ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿವನ್ ಟು ಪ್ಲೀಸ್ ಟೇಕ್ ಯುವರ್ ಸೀಟ್ಸ್ ಇನ್ ಫ್ರಂಟ್ ಆಫ್ ದಿ ಡ್ಯಾನ್ಸ್. ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ. ಈ ಸಿನಿಮಾನಲ್ಲಿ ಇದೊಂದು ಜರ್ನಿಯಲ್ಲಿ ನಡೆಯುವಂತ ಕತೆ. ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಮನೋಭಾವ ಇರುವಂತ ನಮ್ಮ ಕಥಾನಾಯಕಿ ದೀಪಿಕಾ ದಾಸ್ ಅವರ ಜೊತೆಗೆ ಸೇರ್ಕೊಳ್ಳುವಂತಹ ಕ್ಯಾರೆಕ್ಟರ್ಸ್. ಬಹಳ ಕ್ಯೂಟ್ ಆದಂತಹ ಒಂದು ಸ್ಟೋರಿ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ವಿವರ ಪಡ್ಕೊಳ್ಳೋಣ. ಈಗ ಸದ್ಯಕ್ಕೆ ನಾವು ಆ 9 ಹಾಡುಗಳಲ್ಲಿ ಒಂದಷ್ಟು ಮೇಕಿಂಗ್ ಸಾಂಗ್ಸ್ ಅನ್ನ ನೋಡೋಣ. ಅದರಲ್ಲಿ ಮೊದಲಿಗೆ ದ ಹೈಕಿಂಗ್ ಫುಟ್ ಅನ್ನೋ ಒಂದು ಸಾಂಗ್ ಅನ್ನ ಫಸ್ಟು ಪ್ಲೇ ಮಾಡಿ ಲೈವ್ ಅಲ್ಲಿ ಒಂದಷ್ಟು ಸಾಲುಗಳನ್ನ ಹಾಡ್ತಾರೆ. ನಾನು ಆಗಲೇ ಹೇಳಿದೆ, ಮೋಸ್ಟ್ಲಿ ಇದು ಫಸ್ಟ್ ನಂಗೆ ಗೊತ್ತಿಲ್ಲ, ಜರ್ನಲಿಸ್ಟ್ಗಳು ಹೇಳಬೇಕು. ಅಫ್ಕೋರ್ಸ್ ತುಂಬ ಹಿಂದಿನ ಕಾಲದಿಂದ ಕೂಡ ಫಾರಿನರ್ಸ್ ದನಿಯಾಗಿದ್ದಾರೆ. ಆದರೆ ಐರಿಷ್ ಸಿಂಗರ್ ಹಾಡಿರುವಂಥದ್ದು ಬಹಳ ಸ್ಪೆಷಲ್ ನಮ್ಮ ಫಿಲಮ್ಗೆ. ಅಂಜನಾ, ಚಂದನ, ಸಿಂಚನಾ ಅಸೋಸಿಯೇಟ್. ಸೀನಿಯರ್ ಸಿಟಿಜನ್ ಸರ್ ವೀರಾಟ್ ಕೊಡಿ, ಡೇರಿಂಗ್ ಕೊಡಿ, ಅಲ್ಲಾಡಿಸ್ತಾ Check 1 2. ಸಮಯ ದಾರಿ
나도이가다예 마음나 마두 나도이가다예 가타야 물라 시가다기레 Tristina night 나는 몰라 디웨이 베이라규 바루규 너의 곁에 Can you clap your hands? In this life, there's no shadows, just reflect. ಸಾಕಷ್ಟು ಜನ ನಾನು ನಿಮ್ಮನ್ನ ನೋಡಿದ್ದೀನಿ ಕೂಡ, ಆದರೆ ಹೆಸರುಗಳು ನೆನಪಿರಲ್ಲ, ಅದೊಂದು ಸಣ್ಣ ವೀಕ್ನೆಸ್ಸು. ಬಟ್ ಫೇಸ್ ಚೆನ್ನಾಗಿ ನೆನಪಿರುತ್ತೆ. ಎನಿವೋ ಫಸ್ಟ್ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ಈ ಸಿನಿಮಾಗೆ ತುಂಬ ಜನರು ಸಾಥ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳ್ತೀನಿ, ಹಾಗೆ ಅವ್ರನ್ನ ವೇದಿಕೆ ಕೂಡ ಈ ಒಂದು ಸನ್ನಿವೇಶದಲ್ಲಿ ಕರೀತೀನಿ ಕೂಡ. ಮೊದಲನೇದಾಗಿ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ. ಈ ಸಿನಿಮಾ ಮುಖ್ಯವಾಗಿ ಇದೊಂದು ಜರ್ನಿ ಅಡ್ವೆಂಚರ್ ಡ್ರಾಮಾ ಆಗಿದೆ. ಇದರ ಜಾನ್ರ ಇದರ ಮುಖ್ಯ ಪಾತ್ರನ ನಮ್ಮ ಪ್ರೀತಿಯ ದೀಪಿಕಾ ದಾಸ್ ಅವರು ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ನಾವು ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ದೀವಿ, ಪಾಯಲ್ ಅಂತ. ಹಾಗೆ ಅದರ ಇನ್ನೊಂದು ಮುಖ್ಯ ಪಾತ್ರ ಪೂನಂ ಸಿರ್ನಾಯಕ್ ಅಂತ. ಅವ್ರ ಜೊತೆ ಮಾತಾಡ್ತಾ ನೀವು ಅವ್ರ ಜೊತೆಗೆ ಪ್ರೀತಿಲಿ ಬೀಳ್ತೀರಾ ಕೂಡ, ಅವರ ಕ್ಯಾರೆಕ್ಟರ್ ಹಂಗಿದೆ. ಹಾಗೆ ಇನ್ನೊಂದು ಪಾತ್ರ ಫವಾಜ್ ಅಶ್ರಫ್, ಅಫ್ಕೋರ್ಸ್ ಆಲ್ ದ ವೇ ಫ್ರಮ್ ಕೇರಳ. ಸೊ ಅಲ್ಲಿಗೂ ಬೆಂಗಳೂರಿಗೆ ಏನು ನಂಟು ಅಂತ ಅದು ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಸೊ ಈ ಸಿನಿಮಾದ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಫಸ್ಟ್ DOP ನನ್ನ ಫ್ರೆಂಡ್ ಕೂಡ ಅಭಿನ್ ರಾಜೇಶ್ ಇಲ್ಲೇ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಹೇಳಲ್ಲ, ನೀವು ಸಿನಿಮಾ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಆ್ಯಂಡ್ ಇದರ ಮತ್ತೊಬ್ಬ ಟೆಕ್ನಿಷಿಯನ್ RRI, ನೀವು ಇವಾಗಲೇ ನೋಡಿದ್ರಿ. ಹೆಂಗಿತ್ತು ಸಾಂಗ್ಸ್ ಎಲ್ಲ? ಥ್ಯಾಂಕ್ ಯು. ಹಾಗೆ ಇದರ ಮತ್ತೊಬ್ಬ ಇನ್ನೊಬ್ರು ಮುಖ್ಯ ಟೆಕ್ನಿಷಿಯನ್ ಕೂಡ ಅವರು ನಮ್ಮ CK ಕುಮಾರ್. ಅವರು ಎಡಿಟ್ ಪ್ಲಸ್ ಡಬ್ಬಿಂಗ್ ಇಂಜಿನಿಯರ್ ಕೂಡ ಅವರೇ ಮಾಡಿದ್ದಾರೆ. ಸೊ ಫಸ್ಟ್ ಅವರು ಇಲ್ಲೇ ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಸಿನಿಮಾದ ಆರ್ಟ್ ಡೈರೆಕ್ಟರ್, ಪ್ರೊಡಕ್ಷನ್ ಡಿಸೈನ್ ಮಾಡಿದ್ರು ರಾಘು ಮೈಸೂರು ಅಂತ. ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಅವರು ಕೂಡ ನಮಗೆ ಸ್ನೇಹಿತರು, ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ. ಹಾಗೆ ಇಲ್ಲೇ ರಂಜನಾ ಅಂತ ಇದ್ದಾರೆ, ನಮ್ಮ ಫ್ರೆಂಡ್ ಕೂಡ ಅವರು. ಅವ್ರದ್ದೇ ಆದ ಒಂದು ಕ್ಲಾಸ್ ಇದೆ, ಡ್ಯಾನ್ಸ್ ಕ್ಲಾಸು. ಸೊ ಅವರು ಕೂಡ ಈ ಸಿನಿಮಾಗೆ ಪ್ರೀತಿಯಿಂದ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಹಾಗೆ ಹೋಪ್ಫುಲಿ ಎಲ್ಲ ಹೇಳಿದ್ದೀನಿ ಅನ್ಕೊಳ್ತೀನಿ. ಲಿರಿಕ್ಸ್ಗೆ ಬಂದಾಗ ನಮ್ಮ ಸ್ನೇಹಿತರಾದ ನಾಗಾರ್ಜುನ ಶರ್ಮಾ ಅವರು. ಸೊ ಲಿರಿಕ್ಸ್ನ ಯಾರಾದರೂ ಗಮನ ಕೇಳಿದರೆ ಅದ್ರಲ್ಲಿ ತುಂಬ ಅರ್ಥ ಇದೆ. ಪ್ರತಿಯೊಂದು ಸಾಂಗ್ನ ಅವರು ಡಿಫ್ರೆಂಟ್ ಆಗಿ ಬರೆದಿದ್ದಾರೆ. ಒಂದು ಸಿನಿಮಾದಲ್ಲಿ ಒಬ್ರು ಕಂಪ್ಲೀಟ್ ಆಗಿ ಬರೆಯೋದು ತುಂಬಾ ಕಷ್ಟ. ಆದ್ರೆ ಅವರು ಯಾಕೆಂತಂದ್ರೆ ಒಂದು ಸಾಂಗ್ ಅಲ್ಲಿ ಬರೆದು ಅದು ಇನ್ನೊಂದು ಸಾಂಗಿಗೆ ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ತುಂಬಾ ಕೇರ್ಫುಲ್ ಆಗಿ ಅದನ್ನ ಅವರು ಡೀಲ್ ಮಾಡಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ. ಹಾಗೆ ಒಂದು ವಂಡರ್ಫುಲ್ ಕಪಲ್ಸ್ ನೀವು ನೋಡಿದ್ರಿ ಮೇಕಿಂಗ್ ವಿಡಿಯೋದಲ್ಲಿ. ಲವ್ಲಿ ಅವರು ಕರ್ನಾಟಕದ ತುಂಬಾ ಪ್ರಖ್ಯಾತ ರ್ಯಾಪರ್ ಕೂಡ ಅವರು. ಅವರಿಗೆ ನಿಮ್ ಕಡೆಯಿಂದ ಪ್ರೀತಿ ಒಂದು ಚಪ್ಪಾಳೆ. ಅವರ ಆ್ಯಂಡ್ MC ವಿಜು. ಸೊ ಆ್ಯಂಡ್ ಹಾಗೆ ಈ ಸಾಂಗ್ಸ್ ಅಲ್ಲಿ ವಿಜಯ್ ಯೇಸುದಾಸ್ ಮತ್ತೆ ನಮ್ಮ ಪ್ರೀತಿಯ ನಮ್ಮ ಕರ್ನಾಟಕದಲ್ಲಿ ಕೂಡ ಒಳ್ಳೆಯ ಹೆಸರು ಮಾಡಿರುವಂತಹ ಚೆಸ್ಸಿ ಗಿಫ್ಟ್ ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಪ್ರೀತಿಯಿಂದ ಆಡಿದ್ದಾರೆ. ಸೊ ಅವ್ರನ್ನ ಕೂಡ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ. ಸೊ ಫಸ್ಟ್ಗೆ ನಾನು ನಾಗಾರ್ಜುನ ಶರ್ಮಾ ಅವ್ರನ್ನ ಇನ್ವೈಟ್ ಮಾಡ್ತೀನಿ ವೇದಿಕೆಗೆ. ಅವರು ಈ ಸಿನಿಮಾದಲ್ಲಿ ಎಷ್ಟು ಮುಖ್ಯವಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ, ಅವ್ರು ಮಾತಾಡ್ತಾರೆ. ಸೊ ಅವ್ರು ಬರೆದಿರುವಂಥ 5 ಸಾಂಗ್
5 ಸಾಂಗ್ಗೆ ಸಾಹಿತ್ಯನ ಬರೆದಿದ್ದಾರೆ ಅವರು. ಸೊ ಅವರೇ ಅದ್ರ ಬಗ್ಗೆ ಮಾತಾಡಿ. Take it forward and make this song a great hit. So it's been a great journey last couple of years from the time it started to the finish. A lot of experience, a lot of learning, and new things. It's been a tremendous journey, like the movie itself. So I wish all of you to watch the movie, support us, and make it a grand success. Thank you. And ಹಾಗೆ ಮಾತಾಡಬೇಕು ಅಂತ ಅನ್ಕೊಂಡಿರೋ ಚೇತನ್ ನಾಯ್ಕ್ ಈಗ ಅವ್ರು ಮಾತಾಡ್ತಾರೆ. ಗುಡ್ ಈವ್ನಿಂಗ್ ಎಲ್ಲರಿಗೂ ನನ್ನ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಪಾರು ಪಾರ್ವತಿ ಟೀಮ್ನ ಪಾರ್ಟ್ ಆಗಿರೋದು. ಈ ಚಿತ್ರದಲ್ಲಿ ನಾನು 2 ಹಾಡನ್ನು ಹಾಡಿದ್ದೀನಿ. ಒಂದು ಪಯಣ ಸಾಂಗ್ ಆ್ಯಂಡ್ ಇನ್ನೊಂದು ಕ್ಯಾಂಪ್ ಫೈರ್ ಸಾಂಗ್. ಡೈರೆಕ್ಟರ್ ರೋಹಿತ್ ಕೀರ್ತಿ ಅವರಿಗೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ವೆರಿ ಬಿಗಿನಿಂಗ್ಲಿ ಫಸ್ಟ್ ಅವರೇ ಆಡಿರೋದು ಈ ಸಿನಿಮಾಗೆ. ತುಂಬ ಪ್ರೀತಿಯಿಂದ ಅವರು ಬಂದು ಯಾವಾಗ ಕಟ್ಟಿದ್ರು ಎಲ್ಲೇ ಅವರು ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಇದರ ಥ್ಯಾಂಕ್ ಯು ಚೇತನ್, ಥ್ಯಾಂಕ್ ಯು ಸೊ ಮಚ್. ಹಾಗೆ ಶುಭ ಸಂಜೆ. ಈಗ ಸಾಂಗ್ ಆಮೇಲೆ ಇದಕ್ಕೆ ಮುಂಚೆ ನಾವು ಪೋಸ್ಟರ್ ಲಾಂಚ್ ಮಾಡಿದಾಗ್ಲೂ ಪದೇ ಪದೇ ಏನು ಸಿನಿಮಾ ಜ್ಞಾಪಿಸುತ್ತೆ ಅಂತಂದರೆ ಇದರಲ್ಲಿ ಹೌದು ಒಂದು ಜರ್ನಿ ಇದ್ದೇ ಇದೆ. ಬಟ್ ಆದರೆ ಈ ಜರ್ನಿ ಬಂದು ಎಕ್ಸ್ಟರ್ನಲ್ ಬರೀ ರೋಡು ಆ ಥರ ಜರ್ನಿ ಅನ್ನೋಕ್ಕೆ ಇಲ್ಲಿ ಕ್ಯಾರೆಕ್ಟರ್ಸ್ ಜರ್ನಿ ಕೂಡ ನಾವು ತುಂಬ ಗಮನ ಇಟ್ಟು ನೋಡಬೇಕಾದಂಥವು. ಯಾಕಂದರೆ ಅವ್ರದ ಒಂದು ಕಥೆಯೇ ಈ ಸಿನಿಮಾ, ಅವರ ಜೀವನದ ಕಥೆಯೇ ಈ ಸಿನಿಮಾ. ಸೊ ಆ ನಿಟ್ಟಲ್ಲಿ ಸಾಂಗು ಕ್ಯಾರೆಕ್ಟರ್ಸ್ಗಾಗಲಿ ಕಥೆಗಾಗಲಿ ಸೂಟ್ ಆಗೋ ಥರನೇ ಡೈರೆಕ್ಟರ್ ಜೊತೆ ಅದು ಇನ್ನೊಂದು ಜರ್ನಿ ಅದು. ಆ ಸಾಂಗ್ನವರೆಗೆ ಅವ್ರ ಜೊತೆನೇ ಒಂದು ಸಪರೇಟ್ ಜರ್ನಿ ಅದು. ಸೊ 5 ಸಾಂಗ್ ನನ್ನ ಹೌದು ಒಂದು ನಂಬಿಕೆ ನಂಬಿ 5 ಸಾಂಗ್ನ ನನಗೆ ನೀವು ಇಷ್ಟು ಜವಾಬ್ದಾರಿನ ಪಾಲಿಸ್ಬೇಕು ಅಂತ ಪ್ರೊಡ್ಯೂಸರ್ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಮ್ಯಾಮ್ ದೀಪಿಕಾ ಮ್ಯಾಮ್ ಸ್ಪ್ಲೆಂಡೆಡ್ ಜಾಬ್ ಆ್ಯಂಡ್ ಮ್ಯಾಮ್ another it was really great watching you on the screen. I have watched bits and pieces of movie. ತುಂಬ ಎಮೋಷ್ನಲ್ ಆಗಿದೆ. ಕೊನೆಯಲ್ಲಂತೂ ಅದು ತುಂಬ ಎಮೋಷ್ನಲ್ ಆಗೇನೆ ಅದು ತಿರುವು ಪಡ್ಕೊಳ್ಳುತ್ತೆ. ಸೊ ಅದರಿಂದಾಗಿ ಇವನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸಾಂಗು ಕೂಡ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಂತ ನಾವು ಇದು ತುಂಬ ಕಮರ್ಷಿಯಲ್ ಇದು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಇದು ಅದರದೇ ಆದಂಥ ಒಂದು ವಿಶೇಷತೆಯನ್ನು ಪಡ್ಕೊಂಡಿರೋದ್ರಿಂದ ನನಗೂ ಐ ಆಮ್ ರಿಯಲಿ ಎಕ್ಸೈಟೆಡ್. ಹೇಗೆ ಇದು ಈಗ ಅವರು ಲಾಂಚ್ ಮಾಡಿದ ರೀತಿ ನನಗೆ ತುಂಬ ಯುನಿಕ್ ಆಗಿ ಸ್ಮೈಲ್ ಇತ್ತು. ಅದೇ ಥರ ನಿಮ್ಮ ಜರ್ನಿನಲ್ಲೂ ಈ ಸಾಂಗ್ಸು ಆ ಸ್ಮೈಲ್ನ ಥ್ರೂಔಟ್ ದ ಜರ್ನಿ ರಿಟೈನ್ ಮಾಡುತ್ತೆ ಕೇಳಬೇಕಾದ್ರೆ ಅಂತ ನನ್ನ ಒಂದು ನಂಬಿಕೆ. ಸೊ ಥ್ಯಾಂಕ್ ಯು. ಹಾಗೆ ಒಂದು 2 ಕ್ವಶನ್ಸ್ ಇದೆ ಅವರಿಗೆ. ಕ್ವಶನ್ಸ್ ಅಂದರೆ ಇದು ಅವ್ರ ಅಮ್ಮ ಒಂದು ಇದರಲ್ಲಿ ರಿಕಾಲಿಂಗ್ ಅಮ್ಮ ಅಂತ ಒಂದು ಸಾಂಗ್ ಇದೆ. ಅದು ದಿಯಾ ಹೆಗ್ಡೆ ಮತ್ತು ವಿಜಯ್ ಯೇಸುದಾಸ್ ಇಬ್ಬರು ಕಾಂಬಿನೇಷನ್ ಹಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ಈ ಸಾಂಗ್ನ ಬರೆಯುವಾಗ ನಾವು ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ವಿ. ಅಮ್ಮನ ಅಂದರೆ ತಾಯಿನ ಇಡೀ ನೇಚರ್ಗೆ ಅಂದರೆ ನೇಚರ್ಗೆ ಕಂಪೇರ್ ಮಾಡಿ ಹೇಗೆ ಮಾಡ್ಬೋದು ಅಂದರೆ ಹೇಗೆ ಬರಿಬೋದು ಅಂತ, ಹೊಸತನದಲ್ಲಿ ಹೇಗೆ ಬರಿಬೋದು ಅಂತ ನಾವು ಕೇಳಿದಾಗ ಅವರು 1 ವಾರ ಟೈಮ್ ತಗೊಂಡು ಲಿರಿಕ್ಸ್ ಜೊತೆಗೆ ಬಂದರು. ಮತ್ತೆ ನಾವು ಆಫೀಸಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಮತ್ತೆ ಅಲ್ಲೇ ಸ್ಪಾಟಲ್ಲೇ ತುಂಬ ಚೇಂಜಸ್ ಮಾಡಿ ಇಮಿಡಿಯೇಟಾಗಿ ಕೊಟ್ಟಿದ್ರು. ಅದ್ರ ಬಗ್ಗೆ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಪಯಣ ಸಾಂಗಲ್ಲಿ ತಿರುಗಾಡೋ ಧ್ಯಾನ ಅಂತ ಒಂದು ಹೊಸ ಶಬ್ದ ಬಳಸಿದ್ದಾರೆ, ಮತ್ತು ಗಹನ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅದ್ರ ಮೀನಿಂಗ್ ಕೂಡ ಹೇಳಬೇಕು. ಪಯಣ ಸಾಂಗಲ್ಲಿ ಅದು ತಿರುಗಾಡೋ ಧ್ಯಾನ ಏನಕ್ಕೆ ನನಗೆ ಅದು ಹೊಳೀತು ಅಂತಂದರೆ, ಈಗ ಧ್ಯಾನ ಅಂದರೆ ಎಲ್ಲರೂ ಒಂದು ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡೋದು ಅಂತ ಯೂಶಲಿ ನಾವು ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ. ಬಟ್ ಪಯಣ ಇವಾಗ ಟ್ರಾವೆಲಿಂಗ್ ಇಸ್ ಅ ಥೆರಪಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈಗ ಇದು ಒಂದು ಧ್ಯಾನನೇ ಅಲ್ವಾ. ಅಂದರೆ ಒಬ್ಬ ಮನುಷ್ಯನ ಅವನನ್ನು ಈಗ ದುಃಖಕ್ಕೂ ನಾವು ಟ್ರಾವೆಲ್ ಮಾಡ್ತೀವಿ, ಖುಷಿಯಾದರೂ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಹಳೆಯದನ್ನ ಏನೋ ಮರಿಬೇಕು ಅಂದರೆ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಹೊಸದನ್ನು ಏನೋ ಪಡ್ಕೋಬೇಕು, ಹೊಸದನ್ನೇನೋ ಕಲಿಬೇಕು ಅಂತಾನು ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಇದೊಂದು ತಿರುಗಾಡೋ ಧ್ಯಾನ ಇದು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಟು ಬಿ ಆನೆಸ್ಟ್ ಅದು ನಾನು ಆ ಲಿರಿಕ್ಸ್ ಮರ್ತ್ಬಿಟ್ಟಿದ್ದೀನಿ. ತಾಯಿದು ತುಂಬ ದಿನ ಆಯ್ತು ಅದು. ಯಾಕೆಂದರೆ ಅವರು 5 ಸಾಂಗ್ ಬರೆದಿದ್ದಾರೆ ಅದಕ್ಕೆ. ಬಟ್ ನನಗೆ ನೆನಪಿದೆ, ನಮ್ಗೆ ಆ ಪ್ರೋಸೆಸ್ ನೆನಪಿದೆ ನನಗೆ. ಬಟ್ ಪರ್ಟಿಕ್ಯುಲರ್ ಕಥೆಯು ನೀನಮ್ಮ
ನಾನು ಇನ್ನೊಂದ್ಸಲ ಲಿರಿಕ್ಸ್ ನೋಡಿ Okay, okay, ಸರಿ, ಸರಿ. ತಪ್ಪು ಮಾತಾಡಿದ್ರೆ ಓಕೆ ಅಯ್ಯೋ ನಾವು ಕಮಿಂಗ್ ಟು ಅವರ ಇಲ್ಲೇ ಇದ್ದಾರೆ MC ಬಿಜು. ಸೊ ನಮ್ಮ ಫೇವ್ರೆಟ್ ಕಪಲ್ ಕೂಡ ಅವರು. ಸೊ ಹಾಯ್ ಎವ್ರಿವನ್, ವಾಟ್ ಇಸ್ ಅಪ್? ನಾನು ಆರಾ. ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರಿಗೂ ಇಲ್ಲಿ ನೋಡಿ. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ GT ಮಾಲ್ ಅಲ್ಲಿ. ಫಸ್ಟ್ ಟೈಮ್ ಭೀಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದ್ದೆ ನನ್ನ ಹಸ್ಬೆಂಡ್ ಜೊತೆ. ಇವಾಗ ಅಗೇನ್ ಸೆಕೆಂಡ್ ಟೈಮ್. ಸೊ ಫಸ್ಟ್ ಆಫ್ ಆಲ್ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಇಷ್ಟು ಅಮೇಝಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಚ್ ಅ ಯೂನಿಕ್ ಸಬ್ಜೆಕ್ಟ್. ಒಂದು ಇಬ್ರು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ನೋಡಿರುವಂತ ಇದು ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟು ವಾಚ್ ದೀಪಿಕಾ ದಾಸ್ ಆನ್ ಸ್ಕ್ರೀನ್. ಬಿಗ್ ಸ್ಕ್ರೀನ್, ಐ ಆಮ್ ಹರ್ ಫ್ಯಾನ್. ಯು ಲುಕಿಂಗ್ ಫ್ಯಾಟ್ ದಿಸ್ ಈವ್ನಿಂಗ್ ದೀಪಿಕಾ. ಸೊ ಐ ವಾಸ್ ಲೈಕ್ ತುಂಬಾ ಖುಷಿ ಆಯ್ತು ನನಗೆ ಅವ್ರಿಗೋಸ್ಕರ ಸಾಂಗ್ ಬರೆಯೋದು ಆ್ಯಂಡ್ ರ್ಯಾಪ್ ಮಾಡೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಹಿ ಸಚ್ ಅ ಹಂಬಲ್ ಆ್ಯಂಡ್ ಅಮೇಝಿಂಗ್ ಪರ್ಸನ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಂತೂ ಸ್ಟುಡಿಯೋಗೆ ಬಂದಾಗ ಅವರು. ಆ್ಯಂಡ್ ಅಭಿನ್ ಸರ್ ಕೂಡ, DOP ಸರ್, ಮತ್ತು ಈವನ್ ಹರಿ ಸರ್ ಅಷ್ಟೇ. ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ನಾನು ಐ ಆಮ್ ವೆರಿ ಬ್ಲೆಸ್ಡ್. ಈ ನಮ್ದು ಒಂದು ಜಾನ್ರಾ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ರ್ಯಾಪರ್ಸ್ದು ಒಂದು ಅಲಗ್ ದುನಿಯಾ ಇದೆ. ಸೊ ಅದನ್ನ ಇವ್ರು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಅಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ಪಾರ್ಟ್ ಆಗಿರೋಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಅವರೇ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಸೊ ಮಚ್. ಅವ್ರು ನಮಗೆ ಹೇಗೆ ಅಪರ್ಚುನಿಟಿ ಅಂತ ಅದೇ ರೀತಿ ನಮಗೂ ಕೂಡ ಅವ್ರು ನಮ್ಮ ಸಿನಿಮಾದಲ್ಲಿ ಹಾಡಿರೋದು ಕೂಡ ಒಂದು ನಮ್ಗೆ ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಹಾಗೆ MC ಬಿಜು ಕೂಡ ಮಾತಾಡ್ತಾರೆ. ಶುಭ ಸಂಜೆ ಎಲ್ರಿಗೂ. ನವರಾತ್ರಿಯ ಶುಭಾಶಯಗಳು. ಇದನ್ನ ಹೇಳ್ತಾ ಏನ್ ಹೇಳ್ಬೇಕು, #ಪಾರು ಪಾರ್ವತಿ ಅಂದ್ರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಬು ಆಗಿತ್ತು, ರೈಟ್? ಏನಂತಾರೆ ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ರೆ ಟ್ರಾವೆಲ್ ಮಾಡಬೇಕು ಹಾಗೆ ಹೀಗೆ ಅಂದ್ರೆ ಸರಿ ಏನೇನು ಅನ್ಕೊಳ್ಳೋರು. ಆ್ಯಂಡ್ ಅದು ಟ್ರಾವೆಲ್ ಅಂದ್ರೆ ಬರೀ ಟ್ರಾವೆಲ್ ಅಲ್ಲ, ಅದು ತುಂಬಾ ಒಂದು ಟ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಗ್ಮಾ ಇರ್ಬೋದು, ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಒಂದು ಹೆಣ್ಮಗಳು ಗಂಡು ಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ತೋರಿಸ್ಕೊಡುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್. ಆ್ಯಂಡ್ ಹರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಆಗೇ ಇದೆ. ಹೇಗೆ ಅಂದರೆ ಎಲ್ಲ ಒಂದೇ Control C Control V ಥರ ಇರಲ್ಲ, ಎಲ್ಲ ಹೊಸದಾಗಿ ಸಾಂಗ್ಸ್ ಇದೆ. ಆ್ಯಂಡ್ ಕೇಳಿಸ್ಕೊಂಡಿದ್ದಂಗೆ ಫುಲ್ ಖುಷಿ ಆಗುತ್ತೆ ಸರ್. ಆ್ಯಂಡ್ ಮಚ್ ಲವ್, ಹೆಚ್ಚು ಪ್ರೀತಿ ಅಂತಾನೆ ಹೇಳ್ಬೋದು ಎಲ್ರಿಗೂ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕರ್ದಿದ್ದಕ್ಕೆ ನಮಗೆ. ಸ್ಟುಡಿಯೋದಲ್ಲಿ ತುಂಬ ಮಜಾ ಮಾಡಿದ್ವಿ. ಹೆವಿ ಕ್ವಾಟ್ಲೇನು ಕೊಟ್ಟಿದ್ದೀವಿ ಸರ್ಗೆ, ಹರಿ ಸರ್ಗೆ ಹಾಗೆ ರೋಹಿತ್ ಸರ್ಗೆ. ಸೊ ಥ್ಯಾಂಕ್ ಯು ಸರ್. ಸಾಂಗ್ ಚೆನ್ನಾಗಿ ಬಂದಿದೆ, ಕೇಳಿಸ್ಕೊತಾನೆ ಇರ್ಬೇಕು ಅನಿಸ್ತಾ ಇದೆ. ನಮ್ಮ ಸಾಂಗ್ ಬಗ್ಗೆ ನಾವೇ ಊದ್ಕೊಬಾರ್ದು, ಬಟ್ ಸ್ಟಿಲ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ವಿತ್ ಲಾಟ್ ಆಫ್ ಲವ್ ಅವರಿಬ್ಬರು ಬಂದು ನಮಗೆ ಈ ಸಾಂಗ್ನ ಹಾಡಿದ್ದಾರೆ. ಅಷ್ಟೇ ಪ್ರೀತಿಯಿಂದ ಕರ್ನಾಟಕ ಜನ ಅದನ್ನ ರಿಸೀವ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಈ ಸಿನಿಮಾದ ಒಂದು ಸ್ಪೆಷಲ್ ಗೆಸ್ಟ್ ಅವರು ಇಂಡಿಯಾಗೆ ಗೆಸ್ಟ್ ಲಾಸ್ಟ್ ಪಾರ್ಟ್. ಸೊ ಹೌ ಯು ಎಕ್ಸ್ಪೀರಿಯನ್ಸ್ ಆಲ್ ದಿಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ನೌ. First of all, I want to give a great thank you to Abby, because of Abby I'm sitting on stage, this man here. And during the process we were in communication. He phoned me 5 years ago. He says, I've got a project, would you sing on it? 5 years ago. Then 3 years later, he calls me. And then I was like, this guy's taking it, yourself. And then a year ago, or 9 months ago, he called me and says, right, we have this project. I thought it was bullshit. And anyway, so he says, come to Bangalore. I was like, okay. And I was wondering why they wanted me to sing the Kannada language. And I liked their answer. Their answer was, we wanted a different tone. I was going, no, these guys are interested in art. So today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world. So I really want to give the team a big congratulations, because this movie was made with love, so I wish you all the best.
ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ Well, it was a sense of freedom because there wasn't that kind of pressure from you guys. And if I had a feeling that kind of pressure, I would have gone home. So there was a flexibility knowing that I could experiment. And yeah, there was a few moments because we're in studio, it's studio time. I was a little bit, holy fuck, what am I doing here? And but we had a great day, yeah. I'm sure all the other musicians had the same experience. But that day, I felt high. I felt magically high. So that's a few more lines than you wanted, but that's me. You know, you gave me the microphone. You're not getting it back. ಥ್ಯಾಂಕ್ ಯು ಸೋ ಮಚ್. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ತಮಾಷೆ ಕೂಡ ಆಗಿತ್ತು. Hashtag Paru Parvati. That's our movie. That's the thing. All other things everybody said actually. ಬಟ್ ಅವ್ರಿಗೆ ಮಾತಾಡಬೇಕು, ಕನ್ನಡದಲ್ಲಿ ಮಾತಾಡಬೇಕು ಅಂತ ಅವ್ರಿಗೆ ತುಂಬ ಇಷ್ಟ. ಈಗ ಕನ್ನಡ ಕಲಿತಾ ಇದ್ದಾರೆ ಅವರು. ಸೊ ಅವರು ಲಿರಿಕ್ಸ್ ಕೂಡ ಬರೆದಿದ್ದಾರೆ. ಅದು ಒಂದು ಸಾಂಗ್ ಇದೆ, ಇದರಲ್ಲಿ 5 ಲ್ಯಾಂಗ್ವೇಜ್ ಕೂಡ ಬರುತ್ತೆ, ಮಲ್ಟಿ ಲ್ಯಾಂಗ್ವೇಜ್ ಕೂಡ. ಸೊ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಇದು 2 ವರ್ಷ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಗಳ ಮ್ಯೂಸಿಕ್ ಮಾಡೋ ಟೈಮಲ್ಲಿ. ಸೊ ಸ್ಕ್ರಿಪ್ಟನ್ನ 17 ಸಲ ಓದಿದ್ದಾರೆ. ಪ್ರತಿ ಸಲ ಓದುವಾಗ ಅವರಿಗೆ ಒಂದೊಂದು ಪಾಯಿಂಟ್ಸ್ಗಳನ್ನ ಬರ್ತಾಯಿದ್ರು. ಸೊ 17 ಸಲ ಓದಿದಾಗ ಅವರಿಗೆ ಪ್ರತಿ ಟೈಮ್ ಬೇರೆ ಬೇರೆ ಮ್ಯೂಸಿಕ್ಗಳನ್ನ ಅವ್ರು ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ನಮ್ಮ ಮ್ಯೂಸಿಕಲ್ಲಿ ಅವರ ಕ್ಯಾನ್ ಯು ಎಕ್ಸ್ಪ್ಲೈನ್ ದಟ್ ರೆಗೆ ಸ್ಟೈಲ್? Yeah, actually he gave me the permission to do whatever I wanted because according to the script, according to their acting, actually I done that, and it's all about freedom. You know that this movie is about travel and adventure, and it's all about relationship also. It's very important in the storyline, and he gave me the idea and how they are traveling, where they are traveling, and what is the emotional traveling of their character. Everything he explained. So according to that, we try to combine different genres like reggae we added, Western we added, Indian we added, South Indian we added the North Indian, and almost every genres we added because it's important to showcase what all are the things, because the script is like that. It's very, very big. It's very complicated because he's very good in relationship. He's very good in script writing. He's very good artist. I don't know how to explain all this thing. and he's very visionary. Our director is very visionary. That's a very unique thing. Very visionary. And my producer, he's a philanthropist actually. He's also a very good human being. And my next pillar was Abhin Rajesh, DOP. He's a kind of a machine. Like, in a yogi, in a machine what? Or machine box or something, I don't know. He's like a yogi, but he put his heart into something, he will do magic, he will do something. That also I can't explain. These are the pillars. They give me permission, so I done something. I tried maximum. Please, I hope everybody will like our song. And my singers, they are the Avengers here. So thank you so much. Anyway. ನಾನು ಪೂನಂ ಸರ್ನಾಯ್. ನಾನು ಇನ್ನು ಕನ್ನಡ ಕಲ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಸೌತ್ ಇಂಡಿಯನ್ ಮೂವಿ. ತುಂಬ ಖುಷಿ. ಇದು ನನ್ನ ಡೆಬ್ಯೂ ಕನ್ನಡ ಮೂವಿ ಮುಖಾಂತರ ಆಗ್ತಿರೋದು ನೀವೆಲ್ಲ ನೋಡಿ ಇಷ್ಟಪಡ್ತೀರಾ ಅನ್ಕೋತೀನಿ. ಸಿನಿಮಾ ನೋಡಿ ಪ್ರೋತ್ಸಾಹಿನಿ. ನಿಮ್ಮ music songs of our hashtag Paru Parvati will talk about. From the age of 60, 70, everyone will love the song. It's such a peppy, beautiful songs. And our
music composer Mr. Hari and our director who has given the lyrics also to the songs. And after seeing this behind the scenes when they were making the videos, I was in awe of Hari because he sang. I never thought of that he can sing so well. Because I think only he can compose, he can do other things, but he sang so well. So I was in awe of him. So everyone, Anthony, I forgot the name of some of the singers, but forgive me for that. But everyone has given so beautiful voice. Everyone has given such a freshness to the songs, which I think when the people will listen and they will connect to that songs, and age is not a bar in that songs. So, and lastly, I would like to wish all of you a happy Navratri, happy Dasara. I would like to convey thanks to Rohit, our director, music composer Mr. Hari, our DOP Abin, who has captured the song when we danced our heart out, because being a non-dancer, it was very difficult for my choreographer also to make me dance on the songs. But everyone was so patient, and I'd like to say, and he has captured all. So I would like to say thank you to Prem sir for having me on board on this project. Thank you to each and everyone, Deepika Das, Fawaz Ashraf, for my co-artist. Thank you each and everyone who is given any point, anything to this hashtag Paru Parvati. I would like to say you all are the pillar of this movie who can seriously take it to the sky. So when you will give all your heart, I think this movie will be definitely a hit. So thank you very much and happy Vijay. Thank you. ಥ್ಯಾಂಕ್ ಯು ಮ್ಯಾಮ್. ಸೊ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಮೂವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಡೆಬ್ಯೂಟ್ ಆಗಿದೆ, ತುಂಬ ಖುಷಿಯಾಗಿದೆ. ಆ್ಯಂಡ್ I thank Rohit for giving me this opportunity. Thank you. Thank you. Abhin and Premji, thank you. I remember starting off this project with ನನಗೆ ಕನ್ನಡ ಬರ್ತಲ್ಲ. It doesn't work out for me, but now I can understand and I can speak a little bit Kannada. And talking about the jukebox, I'm extremely happy. The songs is so good, perfect, and I think with the support of you guys, we'll make it a big success. Keep supporting us, and Jai Karnataka Mati. ಜೈ. ಸೊ ತುಂಬ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸರಿ, ನೀವೆಲ್ಲ ನನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ನ ಮಾಡಿದ್ದೀವಿ. ಸೊ ನೀವೆಲ್ರಿಗೂ ಈಗ ಆಗಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದ್ದೀವಿ. ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳಬೇಕು ಅಂದರೆ ಸಿನಿಮಾ ಬಗ್ಗೆ ನೀವೆಲ್ಲರಿಗೂ ಗೊತ್ತು, ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ. ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ. ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಕ್ಕೆ ಅಂತ ಹೊರಟಿದ್ದೀವಿ. ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ ನಾವು ಇನ್ನ ಹತ್ರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನ ತುಂಬಾನೇ ಮುಖ್ಯ ಆಗತ್ತೆ. ಸೊ ಇವತ್ತು ಆ ಹಂತದಲ್ಲಿದ್ದೀವಿ. ಇವತ್ತು ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಅದು ನಮ್ಮ MRT ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಅವರ ಇದರಲ್ಲಿ ಮಾಡಿದ್ದೀವಿ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಸರ್ ಆಕ್ಚುಲಿ ತುಂಬಾ ಚೂಸಿ ಹೆಂಗ್ ನೋಡಕ್ ಹೋದ್ರೆ ಸಾಂಗ್ಸ್ಗಳನ್ನ ಫಸ್ಟ್ ಕೇಳಿ
ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್. ಆ್ಯಂಡ್ ಆಲ್ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಸಿಂಗರ್ಸು ಕೂಡ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ, ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ಗೆ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲೂ ಕೂಡ ಹೇಳ್ತಾರೆ ಕಮರ್ಷಿಯಲಿ ಈ ಥರ ಸಾಂಗ್ಸ್ ಬೇಕು ಅಂತ ಬಿಟ್ಟು ಎಲ್ಲೂ ಕೂಡ ಆ್ಯಡ್ ಮಾಡಿಲ್ಲ. ಸಿಚುವೇಶನ್ ಅಲ್ಲಿ ಸಾಂಗ್ಸ್ಗಳು ಹೋಗುತ್ತೆ, ಹಾಗೆ ಸಾಂಗ್ಸ್ಗಳು ಒಂದು ಕಥೆನ ಹೇಳುತ್ತೆ. ಸೊ ಈ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಸೊ ಅವಾಗ ಎಲ್ಲರೂ ಕೂಡ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೇಲೆ ಇರಲಿ. ಥ್ಯಾಂಕ್ ಯು. ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ಚಾಮುಂಡೇಶ್ವರಿ ಇಲ್ಲೇ ಇದ್ದಾರೆ ಟೈಟ್ಲಲ್ಲೇ, ಪಾರ್ವತಿ ಅದ್ಭುತವಾದ ಟೈಟ್ಲು. ಆ್ಯಕ್ಚುಲಿ ವೆಂಕಟೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, ಅವ್ರನ್ನ ನಮ್ಮ ಆಪ್ತಿಯರು ಪಿ ಆರ್ ಅಂತ ಹೇಳಿಲ್ಲ, ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ, ಒಂದು ಒಳ್ಳೆ ಟೀಮು ಇಲ್ಲಿ ಸರ್, ಮತ್ತು ನಿರ್ದೇಶಕರು ಭಾಳ ಒಳ್ಳೆಯವರು, ನಿರ್ಮಾಪಕರು ಒಳ್ಳೆಯವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಬ್ಜೆಕ್ಟನ್ನು, ಅವ್ರು ಭೇಟಿ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಭಾಳ ಬಿಸಿ ಇಮಿಡಿಯೇಟ್ ಕಳ್ಸ್ಕೊಂಡು ವೆಂಕಟೇಶ್ ಅಂತ ಬಂದರು. ನಾನು ಆಗ್ತಾನೆ ರಿಷಿಕೇಶಿಂದ ಬಂದಿದ್ದೆ. ನಾನು ರಿಷಿಕೇಶ್ ಹೋಗಿ ಬಂದಿದ್ದ ದಿನ ನೆಕ್ಸ್ಟ್ ಡೇ ಬಂದಾಗ ಒಂದೊಂದು ಹಾಡು ನೋಡ್ತಾ ಇದ್ರೆ ಆ ರಿಷಿಕೇಶ್ ನಾನು ಏನೇನು ನೋಡಿ ಅದೇ ಥರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ರಿಷಿಕೇಶ್ ನೋಡ್ತಾ ಇದ್ದೆ. ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ರು. ನನಗೆ ಭಾಳ ಇಂಟ್ರೆಸ್ಟ್ ಆಯಿತು. ಈಚ್ ಆ್ಯಂಡ್ ಎವ್ರಿ ಸಾಂಗ್, ಪ್ರತಿಯೊಂದು ಸಾಂಗ್ ನೋಡಿದೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ವರ್ಷಗಳ ನಂತರ 3, 4, 5 ಹಾಡು ಇರೋದು, ನೀವು 9+3 ಬಿಟ್ಟು 13 ಹಾಡಿದೆ ಈ ಸಿನಿಮಾದಲ್ಲಿ. ಪ್ರೇಮಲೋಕದ ನಂತರ ಆ್ಯಕ್ಚುಲಿ 12 ಹಾಡಿರೋದು ಇದೇ ಸಿನಿಮಾ ಅಂತ ಅನ್ಕೋತೀನಿ. ಪ್ರತಿಯೊಂದು ವಿಜುವಲ್ ನೋಡಿದ್ದೀನಿ ನಾನು. ವಿಜುವಲ್ ಯಾವತ್ತು ತೋರಿಸ್ತೀರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು. ನಾನು ಇವತ್ತು ವಿಜುವಲ್ ತೋರಿಸ್ತೀರಾ ಅಂತ ಅನ್ಕೊಂಡೆ. ಅದು ನವರಾತ್ರಿಯ ಮೊದಲನೇ ದಿನ ವಿಜುವಲ್ ತೋರಿಸಿ ಚೆನ್ನಾಗಿರೋದು. ಇಲ್ಲವೇ ತೋರಿಸಿ, ಆದಷ್ಟು ಬೇಗ ತೋರಿಸಿ. ಹರಿ ಯು ಆರ್ ಡನ್ ಎ ವಂಡರ್ಫುಲ್ ಮ್ಯೂಸಿಕ್ ಸರ್. ತುಂಬ ನೆಲ್ಲ ಪಂಡಿತರಿದೆ. ಬಿಕಾಸ್ ಯು ಹ್ಯಾವ್ ಎ ಕರ್ನಾಟಿಕ್ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ದಟ್ಸ್ ವೈ ಯು ಆರ್ ಡನ್ ಎ ವಂಡರ್ಫುಲ್ ರಿಯಲಿ ಕಂಪೋಸ್ ವೆರಿ ವೆಲ್. ರ್ಯಾಪರ್ ಅವರ ಮೇಡಮ್ ನಿಮ್ಮ ಹೆಸರು ನಾನು ಮಾಡ್ತಿದ್ದಾನೆ. ತುಂಬ ಚೆನ್ನಾಗಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಆಂಟನಿ ಸರ್, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. Fantastic. The way you pronounce Kannada in lyrics are all fantastic. Very nice. Wish you all the best, sir. Thank you so much. And Chetan, of course, ತುಂಬ ಚೆನ್ನಾಗಿದ್ದೀರಿ. ನಾಗೇಂದ್ರ ಅವರಲ್ಲ ತಮ್ಮ ಹೆಸರು? ನಾಗಾರ್ಜುನ ಅವರೇ, ಸಾಹಿತ್ಯ ತುಂಬ ಚೆನ್ನಾಗಿ. Madam, you spoke very well in Kannada. And I believe you're happily actress in Mumbai, I believe. I wish you all the best. That's what I heard. Yeah. Madam, thank you so much. I didn't get your name, sir, sorry. Owaji, I wish you all the best. Of course, ನಿರ್ಮಾಪಕರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ದೇವರ ನಾಡಿಂದ ಬಂದಿದ್ದಾರೆ. ಸೊ ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ. ಅವರು ಮೂಲತಃ ತಲಶೇರಿ ಕೇರಳ. ಸೊ ITC-ನಲ್ಲಿ 30 ವರ್ಷ ಅವರು ಒಳ್ಳೆ ಪೋಸ್ಟಲ್ಲಿದ್ದು, ಅದು ಸಡನ್ ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲೂ ಅವ್ರ ಪ್ಯಾಷನ್ ನಾನು ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ನಗು ಇದೆ ಅವ್ರಿಗೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. MRD ಮ್ಯೂಸಿಕ್ಕಿಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ. ಈ ಸಿನಿಮಾ ಇಟ್ಟಾಗುತ್ತೆ ಸರ್. ನನ್ನ ಪಾಸಿಟಿವ್ ವೈಬ್ರೇಷನ್ ಇದೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.